ಕರಾವಳಿ ಅಂಚಿನಲ್ಲಿ ಮಲ್ಲಿಗೆಪುರ ಅನ್ನುವ ಒಂದು ಚಿಕ್ಕ ಹಳ್ಳಿಯಿತ್ತು. ಮಳೆ ಬಂದ್ರೆ ಹಳ್ಳಿಯ ಮಣ್ಣಿ ಪರಿಮಳ, ಮನುಷ್ಯರ ಹೃದಯದಲ್ಲಿ ಏನೋ ಹೊಸ ಹೂವು ಅರಳಿದಂತೆ ಆಗ್ತದೆ. ಈ ಹಳ್ಳಿಯಲ್ಲಿ ಇಬ್ಬರ ಮನುಷ್ಯರು ವಿಶೇಷ. ಒಬ್ಬ ರಾಘವಣ್ಣ, ಶತಮಾನ ಹಳೆಯ ಮನೆಯಲ್ಲಿರುವ ಒಬ್ಬ ಬಡ ರೈತ. ಇವನ ಬಳಿ ಸ್ವಂತ ಜಮೀನಿಲ್ಲ, ಆದ್ರ ಮನಸ್ಸು ತುಂಬಾ ದೊಡ್ಡದು. ಮತ್ತೊಬ್ಬ ಜಮೀನ್ದಾರ ಭೈರಪ್ಪ. ಅವನ ಬಳಿ ಸಂಪತ್ತು, ಜಮೀನು, ಗಾಡಿಗಳು ಎಲ್ಲ ಇರುವ ದೊಡ್ಡ ಮನುಷ್ಯ. ಆದ್ರೆ ಈ ಮಳೆಯ ಕಾಲದಲ್ಲಿ ಇವರಿಬ್ಬರ ಬದುಕು ಹೇಗಾಗಿದೆ ನೋಡಿ. ಬೆಳಕೆ ಆಗಿದೆ, ಮಳೆ ಜೋರಾಗಿ ಬರುತ್ತಿದೆ. ಇತ್ತ ರಾಘವನ ಮನೆಯಲ್ಲಿ ಗಂಗಮ್ಮ ಹೇಳುತ್ತಾಳೆ, ಅಯ್ಯೋ ರಾಘವ, ಎಷ್ಟು ಮಳೆ ಬರುತ್ತಿದೆ ಅಲ್ವಾ. ನಮ್ಮ ಈ ಹಳೆ ಮನೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಮೇಲಿಂದ ನೀರ್ ಬೇರೆ ಸೋರ್ತಾ ಇದೆ. ನಿನ್ನೆ ರಾತ್ರಿಯಿಂದ ನೀರು ಒಳಗೆ ಬರುತ್ತಿದೆ. ಇನ್ನಷ್ಟು ಹೀಗೆ ಆದ್ರೆ ನಾವೇನ್ ಮಾಡೋದು? ಎಲ್ ಮಲ್ಗೋದು ಹೇಳೋ? ಗಂಗಾ, ಈ ಮನೆ ನನ್ನ ತಾತನ ಕಾಲದಿಂದ ಬಂದಿರೋದು. ಎಷ್ಟು ಹಳೇದಾದ್ರೂ ಈ ಮನೆಯನ್ನು ಬಿಡೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಜಮೀನ್ದಾರ್ ಭೈರಪ್ಪ ಹೇಳಿದ್ರು, ಈ ಮನೆನ ತೆಗೆದುಕೊಂಡು ನಾನು ನಿನಗೆ ಆಸ್ತಿ ಕೊಡ್ತೀನಿ ಅಂತ. ಆದರೆ ನಾನು ಬೇಡ ಅಂತ ಹೇಳಿದೆ. ಆಸ್ತಿಗಿಂತ ನನಗೆ ಈ ಮನೆನೇ ಮುಖ್ಯ. ಆವಾಗ ಅವನ್ ಕಿರಿ ಮಗ ಮುನಿ ಹೇಳ್ತಾನೆ, ಅಪ್ಪ, ಇಂದು ಶಾಲೆಗೆ ಹೋಗ್ಬೇಕಾ ನಾನು? ಈ ಮಳೆಲಿ ಏನಾದ್ರೂ ನಾನು ಹೋದ್ರೆ ನನ್ನ ಪುಸ್ತಕಗಳೆಲ್ಲ ಒದ್ದೆ ಆಗ್ಬಿಡುತ್ತೆ. ಮುನಿ ಓದುವುದು ಬಿಡೋದಕ್ಕೆ ಮಳೆ ಕಾರಣವಾಗಬಾರ್ದು. ನೀನು ಶಾಲೆಗೆ ಹೋಗ್ಬೇಕು. ಮುಂದೆ ನೀನೇ ದೊಡ್ಡವನಾಗಿ ಒಳ್ಳೆ ಕೆಲಸ ತಗೊಂಡು ನಮ್ಮನ್ನು ಗರ್ವ ಪಡುವಂತೆ ಮಾಡಬೇಕು. ಅಷ್ಟರಲ್ಲಿ ಆ ಹಳ್ಳಿಯ ಅಂಗಡಿಯವನಾದ ಶೇಖರ ಅಲ್ಲಿಗೆ ಬರುತ್ತಾನೆ. ರಾಘವಣ್ಣ, ಜಮೀನ್ದಾರ್ ಭೈರಪ್ಪ ನಿನ್ನನ್ನು ಹುಡುಕ್ತಾ ಇದ್ರು. ನಿನ್ನನ್ನು ಬೆಳಗ್ಗೆ ಅವ್ರ ಮನೆ ಹತ್ತಿರ ಬಾ ಅಂತ ಹೇಳಿದ್ದಾರೆ. ಅಂಗಡಿ ಹತ್ರ ಬಂದಾಗ ಹೇಳಿದ್ರು, ಅದಕ್ಕೆ ನಿಮಗೆ ತಿಳಿಸೋಣ ಅಂತ ಬಂದೆ. ಓಹೋ, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಈ ಸಮಯದಲ್ಲಿ ಭೈರಪ್ಪ ನನ್ನನ್ನು ಹುಡ್ಕೋದು ಅಂದ್ರೆ ಏನೋ ದೊಡ್ಡ ವಿಷಯನೇ ಇರಬೇಕು. ಮರುದಿನ ಬೆಳಗ್ಗೆ ರಾಘವ ಜಮೀನ್ದಾರ ಭೈರಪ್ಪನ ಮನೆ ಹತ್ತಿರ ಬರುತ್ತಾನೆ. ಓ ರಾಘವಣ್ಣ, ನೀನು ಬಂದ? ಕೇಳಪ್ಪ, ಈ ಮಳೆಯ ಸಮಯದಲ್ಲಿ ನನ್ನ ದೊಡ್ಡ ಜಮೀನಿಗೆ ಆ ಕಾಲುವೆ ನೀರೆಲ್ಲ ಬರುತ್ತಿದೆ. ಕೆಲಸಗಾರರನ್ನ ಈ ಮಳೆಲಿ ಹುಡುಕೋದೇ ಕಷ್ಟ ಆಗಿದೆ. ನಿನಗೆ ಇದರ ಬಗ್ಗೆ ಅನುಭವ ಇದೆ ಅಲ್ವಾ? ನೀನೇ ಹೋಗಿ ನೋಡು ಸ್ವಲ್ಪ, ಏನು ಸಮಸ್ಯೆ ಆಗಿದೆ ಅಂತ. ಜಮೀನ್ದಾರ್ರೇ, ನಾನು ನೋಡ್ತೀನಿ. ನನ್ನ ಮನೆಗಿಂತಲೂ ನಿಮ್ಮ ಜಮೀನಿನ ಕೆಲಸವೇ ಮುಖ್ಯ. ರಾಘವ ಚಿಕ್ಕಪ್ಪ, ನೀವು ಹಳ್ಳಿಗೆ ಒಂದು ದೊಡ್ಡ ಆಶ್ರಯ. ಅಪ್ಪ ಕೆಲವೊಂದು ಸಲ ಕಿರಿಕಿರಿ ಮಾಡ್ತಾರೆ, ಆದರೆ ನಮ್ಮ ಅಪ್ಪನಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ. ಅದಕ್ಕೆ ಈ ಕೆಲಸ ನಿಮಗೆ ಹೇಳ್ತಿದ್ದಾರೆ. ಹೌದು ರಾಘವ, ನಿನ್ನ ಮನಸ್ಸು ಶುದ್ಧ. ಈ ಜಮೀನಿನ ಕೆಲಸವನ್ನು ನೀನೇ ಮಾಡಿದರೆ ಸರಿ ಹೋಗುವುದು. ಸರಿ, ನಾನು ಹೋಗಿ ನೋಡ್ತೇನೆ. ಆದರೆ ಭೈರಪ್ಪಣ್ಣ, ನನ್ನ ಮನೆಯ ಮೇಲ್ಚಾವಣಿಯು ಹಾಳಾಗಿದೆ. ನೀವು ಅದನ್ನು ಸ್ವಲ್ಪ ರೆಡಿ ಮಾಡಿಕೊಟ್ರೆ ನಾನು ಮಾಡ್ತೀನಿ. ಅಯ್ಯೋ, ಅದನ್ನು ಮುಂದಿನ ತಿಂಗಳ ನೋಡ್ತೀನಿ. ಈಗ ನನಗೆ ನನ್ನ ಜಮೀನು ಮುಖ್ಯ. ಅದನ್ನು ನೋಡು ಫಸ್ಟ್. ರಾಘವ ನಿಧಾನವಾಗಿ ಏನೋ ಯೋಚಿಸುತ್ತಾ ಅಲ್ಲಿಂದ ಹೊರಡುತ್ತಾನೆ. ಈ ಜಮೀನ್ದಾರರು ನಿಜವಾಗಲೂ ನಮ್ಮನೆ ಸರಿ ಮಾಡುತ್ತಾರಾ? ನಮ್ಮನೆಯ ಇಂಥ ಪರಿಸ್ಥಿತಿ ನೋಡಿಯಾದರೂ ಇವರು ಮಾಡಲೇಬೇಕು. ನಂತರ ಆ ಜೋರಾದ ಮಳೆಯಲ್ಲೇ ಮಲ್ಲಪ್ಪ, ರಾಘವ ಮತ್ತು ಆ ಊರಿನ ಹುಡುಗನಾದ ಕೃಷ್ಣ ಹೊಲದಲ್ಲಿ ಕೆಲಸ ಮಾಡಲು ಮತ್ತು ಕಾಲುವೆಯ ನೀರನ್ನು ಕೂಡಿಸಲು ಹೋಗುತ್ತಾರೆ. ಅಣ್ಣ, ಇಷ್ಟು ಮಳೆ ಬಂದರೆ ಕಾಲುವೆ ಸರಿಪಡಿಸುವುದು ಸುಲಭವಾದ ಕೆಲಸವಲ್ಲ. ತುಂಬಾ ಕಷ್ಟವಾಗುತ್ತೆ. ಹೌದು, ಕೃಷ್ಣ ಮಣ್ಣಿನೊಳಗೆ ಕೈ ಹಾಕಿ ಬದುಕೋದು ಕಷ್ಟ ಅಂತ ಜಮೀನ್ದಾರರಿಗೂ ಗೊತ್ತಾಗಬೇಕು. ನಾವು ಕೆಲಸ ಮಾಡಿದ್ರೆ ಮಾತ್ರ ಹಳ್ಳಿಯ ಜನರ ಹೊಟ್ಟೆ ತುಂಬಿಕೊಳ್ಳೋದು. ಇಲ್ಲಾಂದ್ರೆ ಈ ಕಾಲುವೆ ನೀರೆಲ್ಲ ಹೊಲಕ್ಕೆ ಹೋಗಿ ಬೆಳೆ ಹಾಳಾಗುತ್ತೆ. ಅಯ್ಯ ರಾಘವ, ನಿನ್ನಲ್ಲಿರುವ ಒಳ್ಳೆಯತನ ಹಳ್ಳಿಗೆ ಬೆಳಕು. ಆದರೆ ಇದಕ್ಕೆ ಯಾರು ಬೆಲೆ ಕೊಡ್ತಾರೆ ಗೊತ್ತಾ? ಯಾರು ಕೊಡೋದು ಬೇಡ, ಬಿಡು ಅಣ್ಣ, ದೇವರು ಕೊಡ್ತಾನೆ. ಮನುಷ್ಯರು ಕೊಡ್ಬೇಕಂತ ಏನಿಲ್ಲ.
3 ಜನರು ಆ ಮಳೆಯಲ್ಲಿ ಕೆಲಸ ಶುರು ಮಾಡುತ್ತಾರೆ. ಇತ್ತ ಆ ಹಳ್ಳಿ ಜನರೆಲ್ಲ ಜಮೀನ್ದಾರರಿಗೆ ಆ ರಾಘವನ ಹಳೆಯ ಮನೆಯ ಮೇಲೆ ಕಣ್ಣು ಬಿದ್ದಿದೆ ಎಂದು ಮಾತಾಡಿಕೊಳ್ಳುತ್ತಿರುತ್ತಾರೆ. ಅಯ್ಯೋ ಶೇಖರ, ಕೇಳಿದ್ಯಾ? ಜಮೀನ್ದಾರ್ ಭೈರಪ್ಪ ರಾಘವಣ್ಣನ ಹಳೆಯ ಮನೆ ಮೇಲೆ ಕಣ್ಣು ಹಾಕಿದಾರಂತೆ. ಹಳ್ಳಿ ಮನುಷ್ಯನಿಗೆ ಮನೆ ಬರೀ ಆಸ್ತಿಯಲ್ಲ, ಅದು ಅವರ ಜೀವನ, ಅವರ ಭಾವನೆ. ಅಂಥದ್ರಲ್ಲೂ ಅದವ್ರ ತಾತನ ಕಾಲದಿಂದಲೂ ಇದೆ. ಅದನ್ನು ರಾಘವಣ್ಣ ಮಾರ್ತಾನೆ ಅಂದ್ರೆ ಅದು ನಿಜವಾಗ್ಲೂ ಸುಳ್ಳು. ರಾಘವಂಗ ಹಳ್ಳಿಗೆ ಮಾದರಿ. ಅವನು ಮನೆ ಮಾರೋ ಮನುಷ್ಯನಲ್ಲ. ಪಾಪ, ಅವರಿಗೂ ಏನೋ ಕಷ್ಟವಿರಬೇಕು. ಆದರೆ ಭೈರಪ್ಪನ ಒತ್ತಡದಿಂದ ಒಪ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬಿಡು ಶೇಖರ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯದೆ ನಾವು ಹೀಗೆ ಮಾತಾಡೋದು ಸರಿಯಲ್ಲ. ರಾಘವ ಮತ್ತು ಇನ್ನಿತರರು ಕಾಲುವೆಯನ್ನು ಸರಿಪಡಿಸಲು ಪ್ರಯತ್ನ ಪಡುತ್ತಿರುತ್ತಾರೆ. ಮಳೆ ಇನ್ನಷ್ಟು ಜೋರಾಗಿ ಬರಲು ಶುರುವಾಗುತ್ತದೆ. ಆಗ ಇನ್ನೇನು ಕಾಲುವೆ ಗೋಡೆ ಕುಸಿಯಲು ಬರುತ್ತದೆ. ರಾಘವಣ್ಣ, ತಡೆಯಿರಿ, ನೀರು ತುಂಬಾ ಬರದಿಂದ ಬರುತ್ತಿದೆ, ಮುಂದೆ ಹೋಗಬೇಡಿ. ಇಲ್ಲ, ಸುಮ್ಮನೆ ನಿಲ್ಲೋಕೆ ಆಗಲ್ಲ. ಇದನ್ನು ಹೀಗೆ ಬಿಟ್ರೆ ಈ ನೀರು ಇಡೀ ಹಳ್ಳಿಯನ್ನೆಲ್ಲ ಮುಳುಗಿಸಿಬಿಡುತ್ತದೆ. ಆ ಕಾಲುವೆಯ ಗೋಡೆ ಸ್ವಲ್ಪ ಕುಸಿದು ರಾಘವಣ್ಣ ಅಲ್ಲಿ ಬೀಳುತ್ತಾನೆ. ಅವನಿಗೆ ಸ್ವಲ್ಪ ಏಟಾಗುತ್ತದೆ. ಎಲ್ಲರೂ ಸೇರಿ ಅವನನ್ನು ರಕ್ಷಣೆ ಮಾಡುತ್ತಾರೆ. ಓ ದೇವರೇ, ರಾಘವಣ್ಣ ಹುಷಾರು. ಹಳ್ಳಿಯ ಜನರೆಲ್ಲ ಸೇರಿ ರಾಘವಣ್ಣನನ್ನು ಹಳ್ಳಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ರಾಘವಣ್ಣನ ಈ ಸ್ಥಿತಿ ನೋಡಿ ಜಮೀನ್ದಾರ ಭೈರಪ್ಪ ಮನಸ್ಸು ಕರಗಿ ಬದಲಾಗುತ್ತಾನೆ. ರಾಘವಣ್ಣ, ನೀನು ನನ್ನ ಜಮೀನು ಉಳಿಸಲು ಹಳ್ಳಿಗಾಗಿಯೇ ತ್ಯಾಗ ಮಾಡಿದ್ದೀಯಾ? ನಾನೀಗ ಅರಿತಿದ್ದೇನೆ. ನಿನ್ನಂಥವರೇ ಹಳ್ಳಿಯ ಜೀವ, ನಮ್ಮೆಲ್ಲರ ರಕ್ಷಣೆ. ನನ್ನನ್ನು ಕ್ಷಮಿಸು. ನಾನು ನಿನ್ನ ಮನೆಯನ್ನು ಕಸಿದುಕೊಳ್ಳುವ ದುರಾಲೋಚನೆ ಮಾಡಿದ್ದೆ. ಅವರು ಯಾವಾಗ್ಲೂ ಹೀಗೆ ತನಗಿಷ್ಟೇ ಕಷ್ಟವಿದ್ದರೂ ಬೇರೆಯವರ ಕಷ್ಟವನ್ನು ಪರಿಹರಿಸಲು ಹೋಗುತ್ತಾರೆ. ಅವರ ಮನಸ್ಸು ತುಂಬಾ ಒಳ್ಳೆಯದು. ದೇವರು ಇಂಥವರಿಗೆ ಹೀಗೆ ನೋವು ಕೊಡ್ತಾನೆ. ನಾನು ಏನೇ ನಿನ್ಗೆ ಬೈದರೂ ನನ್ನನ್ನು ಕ್ಷಮಿಸು. ಈ ಕ್ಷಣದಿಂದ ನಿನಗೆ ನಾನು ಹೊಸ ಮನೆ ಕಟ್ಟಿಸುವೆ. ನಿನ್ನ ಮಕ್ಕಳ ಓದಿಗೆ ಸಹಾಯ ಮಾಡ್ತೇನೆ. ಹಳ್ಳಿಯ ಎಲ್ಲ ಕೆಲಸಕ್ಕೂ ನಿನ್ನನ್ನೇ ಮುಖ್ಯಸ್ಥನಾಗಿ ಮಾಡುತ್ತೇನೆ. ಮಳೆಯ ರಾತ್ರಿಯಲ್ಲಿ ಕುಸಿದ ಕಾಲುವೆ ಹಳ್ಳಿಯ ಬದುಕನ್ನು ಪೂರ್ತಿಯಾಗಿ ಬದಲಿಸಿತು. ಆದರೆ ಒಬ್ಬ ರೈತನ ತ್ಯಾಗ ಜಮೀನ್ದಾರರ ಹೃದಯವನ್ನು ಬದಲಿಸಿತ್ತು. ಹಳ್ಳಿಯ ಮಣ್ಣು, ಮನುಷ್ಯನ ಮನಸ್ಸು ಎಂದಿಗೂ ಒಟ್ಟಿಗೆ ಬಾಳುವ ಕಥೆ ಇದು.